ಪ್ರಗತಿಗೆ ಅಮೌಂಟ್ ಕೊಡೋದು. ನೀವೇನೋ ಮನೆ ಕಟ್ಟಬೇಕು ಅಥವಾ ಕೃಷಿಗೆ ಏನಕ್ಕೆ ಅಂತ ಹೇಳ್ತೀವಿ, ಬಿಸ್ನೆಸ್ಗೆಲ್ಲ, ಅದು ನಿಮಗೆ ಪ್ರಗತಿ ಆಗಲಿ ಅಂತ ನಾವು ಪ್ರಗತಿ ನಿಧಿ ಅಂತ ಹೇಳ್ತೀವಿ, ನಾವು ಸಾಲ ಅಂತ ಹೇಳಲ್ಲ. ಇವತ್ತು ಬ್ಯಾಂಕಿನಿಂದ ಸುಮಾರು 24,000 ಕೋಟಿಗೆ ಇವತ್ತು ಒಬ್ಬ ವ್ಯಕ್ತಿ ಶಕ್ತಿಯಾಗಿ ನಿಂತಿದ್ದಾರೆ ಅಂತಂದ್ರೆ ಅದು ವೀರೇಂದ್ರ ಹೆಗ್ಗಡೆ. ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ನಮ್ಮ ಒಂದು 10 ಬ್ಯಾಂಕಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ನಾನಿದ್ದೀನಿ, ಯಾರಿದ್ದೀವಿ, ನಾನಿದ್ದೀನಿ, ನಮ್ಮ ಸಂಘ ಲೋನ್ ಕೇಳಿದ್ರೆ ನೀವು ಕೊಡಿ, ಅವ್ರು ಕಟ್ಟಿಲ್ಲ ಅಂತಂದ್ರೆ ನಾನಿದ್ದೀನಿ. ಅದರಲ್ಲೂ ಬ್ಯಾಂಕಿಗೆ ಒಂದು ಕನ್ವಿನ್ಸ್ ಮಾಡಿಬಿಟ್ಟು ಇವತ್ತು ನಾನು ಇಂಟ್ರೆಸ್ಟ್ ಬಗ್ಗೆ ನಿಮಗೆ ಹೇಳಿದೆ. ದರದ ಬಡ್ಡಿಯಲ್ಲಿ ನಿಮಗೆ ಪ್ರಗತಿ ನಿಧಿ ಸಾಲವನ್ನು ಇವತ್ತು ಕೊಡ್ತಾ ಇದ್ದಾರೆ ಅಂತ ಆದಾಗ ಇವತ್ತು ಇಡೀ ರಾಜ್ಯಕ್ಕೆ ಸುಮಾರು 6,35,000 ಸಂಘವನ್ನ ಮಾಡಿ ಸುಮಾರು 24,000 ಕೋಟಿ ಇವತ್ತು ಪ್ರಗತಿ ನಿಧಿ ಸಾಲವನ್ನ ಇವತ್ತು ಪ್ರತಿ ಮನೆ ಬಾಗಿಲಿಗೆ ಇವತ್ತು ಕೊಡ್ತಾ ಇದೀವಿ. ನಾವು ಕೊಡ್ತಾ ಇದೀವಾ ಇಲ್ವಾ? ಹಾಗೆ ಅನೇಕ ದೇವಸ್ಥಾನಗಳಿದ್ದಾವೆ. ಒಂದು ದಿವಸಕ್ಕೆ 4 ಕೋಟಿ ಲಾಭ ಇದ್ದಾವೆ. ಒಂದು ದಿವಸಕ್ಕೆ 4 ಕೋಟಿ. ಅವ್ರು ಮನ್ಸು ಮಾಡಿದ್ರೆ ಈ ಯೋಜನೆಯಲ್ಲಿ